ಈ ವಿಡಿಯೋದಲ್ಲಿ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಇದು 15 ಮಾರ್ಕ್ಸ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಆಫ್ ಮಿಸ್ಟರ್ ಚಂದ್ರ ಫಾರ್ ದ ಪ್ರೀವಿಯಸ್ ಇಯರ್ 2020-21 ಕಂಪ್ಯೂಟ್ ಈಸ್ ಗ್ರಾಸ್ ಇನ್ಕಮ್ ಇಫ್ ಹಿ ಈಸ್ ಅ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್. ಸೊ ಇಲ್ಲಿ ರೆಸಿಡೆಂಟ್ ಕೇಸಲ್ಲಿ ROR, NOR ಮತ್ತು NR. ಓಕೆ, ಸೊ ಫಸ್ಟ್ ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇದು ಇಂಡಿಯಾದಲ್ಲಿ ಸ್ಯಾಲ್ರಿ ರಿಸೀವ್ ಮಾಡಿದ್ದಾರೆ. ಸೊ ಇದು 3 ಕೇಸಲ್ಲಿ ಕೂಡ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಈಗ ಸೊಲ್ಯೂಷನ್ ನೋಡೋಣ. ಸೊ ಅಸೆಸಿ ನೇಮ್ ಈಸ್ ಮಿಸ್ಟರ್ ಚಂದ್ರ. ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22. ಓಕೆ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಸ್ಯಾಲ್ರಿ ರಿಸೀವ್ ಆಗಿತ್ತಂದರೆ ಸೊ 25,000 3 ಕೇಸಲ್ಲಿ ಕೂಡ ಟ್ಯಾಕ್ಸಬಲ್ ಆಗುತ್ತೆ. NOR ಕೇಸಲ್ಲಿ 25,000 ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಕೂಡ 25,000 ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪೇಮೆಂಟ್ ರಿಸೀವ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ. ಓಕೆ, ಸೊ ಇಲ್ಲಿ ಸರ್ವಿಸ್ ಎಲ್ಲಿ ಮಾಡಿದ್ದಾರೆ? ಇಂಡಿಯಾದಲ್ಲಿ. ಸೊ ಸೋರ್ಸ್ ಆಫ್ ಇನ್ಕಮ್ ಇಸ್ ಅಕ್ರೂಡ್ ಇನ್ ಇಂಡಿಯಾ, ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ. ಬಟ್ ಎಲ್ಲಿ ರಿಸೀವ್ ಮಾಡಿದ್ದಾರೆ? ಯುನೈಟೆಡ್ ಕಿಂಗ್ಡಮಲ್ಲಿ. ಸೊ ಎಲ್ಲಿ ರಿಸೀವ್ ಮಾಡಿದ್ದಾರೆ ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಅಕ್ರೂ ಆಗಿದೆ? ಇಂಡಿಯಾದಲ್ಲಿ ಅಕ್ರೂ ಆಗಿದೆ. ಸೊ ಅಂದಾಗ ಇದು ಕೂಡ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. 12,000 rupees ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲೂ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 3. ಸರ್ವ್ಡ್ ಫಾರ್ 2 months ಇನ್ ಇಂಡಿಯನ್ ಎಂಬಸಿ ಸಿಚುವೇಟೆಡ್ ಇನ್ ಸಿರಿಯಾ ಆ್ಯಂಡ್ ಸ್ಯಾಲ್ರಿ ರಿಸೀವ್ಡ್ ದೇರ್ 24,000. ಇಲ್ಲಿ ಸಿರಿಯಾದಲ್ಲಿ ವರ್ಕ್ ಮಾಡಿದ್ದಾರೆ, ಅಲ್ಲೇ ರಿಸೀವ್ ಮಾಡಿದ್ದಾರೆ. ಬಟ್ ಯಾರಿಗೋಸ್ಕರ? ಆಸ್ ಅ ಇಂಡಿಯನ್ ಎಂಬಸಿ. ಸೊ ಇಂಡಿಯನ್ ಎಂಬಸಿ ಇದಕ್ಕೆ. ಸೊ ಇಟ್ಸ್ ಅ ಇಂಡಿಯನ್ ಇನ್ಕಮ್ ಆಯಿತು. ಸೊ ಇದು ಕೂಡ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. 24,000 ROR, NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 4. ಬಿಸ್ನೆಸ್ ಪ್ರಾಫಿಟ್ ಅರ್ನ್ಡ್ ಇನ್ ದ ಪಾಸ್ಟ್ ಬಟ್ ರೆಮಿಟೆಡ್ ಟು ಇಂಡಿಯಾ ಫ್ರಮ್ ಕೆನಡಾ ಇನ್ ದ ಪ್ರೀವಿಯಸ್ ಇಯರ್ 75,000. ಸೊ ಇಲ್ಲಿ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಇದೆ. ಪಾಸ್ಟ್ ಇನ್ಕಮ್ ಈಗ ನಾವು ಪ್ರೀವಿಯಸ್ ಇಯರ್ 2021 ಮಾಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಮುಂಚಿದ್ದು ಇಲ್ಲಿ ನಾವು ಇದು ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಇದು ಎಕ್ಸಮ್ಟ್ ಆಗುತ್ತೆ. ಓಕೆ, ಸೊ ಪಾಯಿಂಟ್ ನಂಬರ್ 4 ಇಸ್ ಎಕ್ಸಮ್ಟೆಡ್. ಪಾಸ್ಟ್ ಇನ್ಕಮ್ ಇಲ್ಲಿ ನಾವು ಯಾವುದು ತಗೊಳ್ಳೋದಿಲ್ಲ, ಇಟ್ ಇಸ್ ಅ ಎಕ್ಸಮ್ಟೆಡ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 5. ಇನ್ಕಮ್ ಫ್ರಮ್ ಕಲ್ಟಿವೇಷನ್ ಆಫ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಬಾಂಗ್ಲಾದೇಶ್ ರಿಸೀವ್ಡ್ ದೇರ್ ಆ್ಯಂಡ್ ರೆಮಿಟೆಡ್ ಟು ಇಂಡಿಯಾ. ಅಂದರೆ ಇನ್ಕಮ್ ಬಾಂಗ್ಲಾದೇಶಲ್ಲಿ ಜನರೇಟ್ ಆಗಿ ಬಾಂಗ್ಲಾದೇಶಲ್ಲಿ ಇಲ್ಲಿ ರಿಸೀವ್ ಮಾಡಿದ್ದಾರೆ. ಬಟ್ ರೆಮಿಟೆಡ್ ಟು ಇಂಡಿಯಾ. ರೆಮಿಟೆಡ್ ಟು ಇಂಡಿಯಾ ಅಂದರೆ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು, ರಿಸೀವ್ಡ್ ಮತ್ತು ರೆಮಿಟೆಡ್. ಓಕೆ, ಸೊ ರಿಸೀವ್ಡ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ದು. ಸೊ ಇದು 3 ಕೇಸಲ್ಲಿ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ. ROR, NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ. ರೆಮಿಟೆಡ್ ಅಂದರೆ ರಿಸೀವ್ ಅಂತ ಅರ್ಥ ಅಲ್ಲ. ರೆಮಿಟೆಡ್ ಅಂದರೆ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಅಷ್ಟೇ, ಇಂಡಿಯಾದಲ್ಲಿ ಕಳಿಸಿದ್ದಾರೆ. ಸೊ ರೆಮಿಟೆಡ್ ಈಸ್ ಡಿಫ್ರೆಂಟ್, ರಿಸೀವ್ಡ್ ಈಸ್ ಡಿಫ್ರೆಂಟ್. ರೆಮಿಟೆಡ್ ಇದ್ದಾಗ ಇದು ROR ಕೇಸಲ್ಲಿ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಅಂದರೆ ಜನರೇಟ್ ಇನ್ಕಮ್ ಅಕ್ರೂ ಆಗಿದ್ದು ಔಟ್ಸೈಡ್ ಇಂಡಿಯಾ, ರಿಸೀವ್ ಆಗಿದ್ದು ಔಟ್ಸೈಡ್ ಇಂಡಿಯಾ ಇದ್ದಾಗ ROR ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಇದು 15,000 rupees. ಇಟ್ ಈಸ್ ಟ್ಯಾಕ್ಸಬಲ್ ಓನ್ಲಿ ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್. ಇಂಟ್ರೆಸ್ಟ್ ರಿಸೀವ್ಡ್ ಇನ್ ರೆಸ್ಪೆಕ್ಟ್ ಆಫ್ ಸೆಕ್ಯೂರಿಟೀಸ್ ಇನ್ ಫ್ರೆಂಚ್ ಕಂಪನಿ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಓಕೆ, ಇದು ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇದೆ. ಸೊ ಆಮೇಲೆ ಇದು ಫ್ರೆಂಚ್ ಕಂಪ್ನಿದು ಇನ್ಕಮ್. ಸೊ ಇದು ಔಟ್ಸೈಡ್ ಇನ್ಕಮ್ ಆಯಿತು, ಔಟ್ಸೈಡ್ ಇಂಡಿಯಾ ಇನ್ಕಮ್ ಆಯಿತು. ಆಮೇಲೆ ರಿಸೀವ್ ಕೂಡ ಹೊರಗಡೆನೆ ಮಾಡಿದ್ದಾರೆ. ಸೊ ಇದು ROR ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. 10,000 rupees.
ಆಮೇಲೆ ಎನ್ ಒ ಆರ್ ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸೇಬಲ್ ಆಗೋದಿಲ್ಲ. ಸೊ ಈಗ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋಣ. ಸೊ ಆರ್ ಒ ಆರ್ ಕೇಸಲ್ಲಿ ಟೋಟಲ್ ಇನ್ಕಮ್ 86,000. ಓಕೆ, ಸೊ ಎನ್ ಒ ಆರ್ ಕೇಸಲ್ಲಿ 61,000. ದೆನ್ ನಾನ್ ರೆಸಿಡೆಂಟ್ ಕೇಸಲ್ಲಿ ಕೂಡ ಇದು 61,000 ರುಪೀಸ್. ಸೊ ಇದು ಟೋಟಲ್ ಇನ್ಕಮ್ ಆಗಿದೆ. ಓಕೆ, ಸೊ ಅಂದರೆ ಈ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. From the following particulars of Mr. Santosh during the previous year 2020-21, compute his total income if he is a resident, not ordinary resident ಮತ್ತು ನಾನ್ ರೆಸಿಡೆಂಟ್. ಸೊ ಮೊದಲಿಗೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇದು ಪಾಕಿಸ್ತಾನದ ಅಗ್ರಿಕಲ್ಚರ್ ಇನ್ಕಮ್ ಇದೆ, ಬಟ್ ಎಲ್ಲಿ ರಿಸೀವ್ ಆಗ್ತಾ ಇದೆ? ರಿಸೀವ್ಡ್ ಇನ್ ಇಂಡಿಯಾ. ಇದು ಇಂಡಿಯಾದಲ್ಲಿ ರಿಸೀವ್ ಆಗಿರೋದ್ರಿಂದ ಇದು 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಸೊಲ್ಯೂಷನ್ ನೋಡೋಣ. ಸೊ ಅಸೆಸಿ ನೇಮ್ ಇಸ್ ಮಿಸ್ಟರ್ ಸಂತೋಷ್. ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22. ಓಕೆ, ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್ 30,000 ರುಪೀಸ್. 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. ಇದು ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಇದೆ, ಬಟ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ಇದು ಎಕ್ಸಮ್ಟ್ ಆಗುತ್ತೆ. ಓಕೆ, ಸೊ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಟ್ಯಾಕ್ಸೇಬಲ್, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಎಕ್ಸಮ್ಟೆಡ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇರಾನ್. ಸೊ ಇಲ್ಲಿ ಅಕ್ರೂಡ್ ಇನ್ ಇಂಡಿಯಾ ಇದೆ. ಸೊ ನೀವು ಔಟ್ಸೈಡ್ ಇಂಡಿಯಾ ರಿಸೀವ್ ಮಾಡಿರ್ಬೋದು, ಬಟ್ ಅಕ್ರೂಡ್ ಇದ್ದಿದ್ದಕ್ಕೆ ಇದು ಕೂಡ 3 ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. 12,000 ರುಪೀಸ್ ಇನ್ ಕೇಸ್ ಆಫ್ ಆರ್ ಒ ಆರ್, ಎನ್ ಒ ಆರ್ ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ಪೇಮೆಂಟ್ ರಿಸೀವ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ. ಸೊ ಇಲ್ಲಿ ಸರ್ವಿಸ್ ಎಲ್ಲಿ ಮಾಡಿದ್ದಾರೆ? ಇಂಡಿಯಾದಲ್ಲಿ ಸರ್ವಿಸ್ ಕೊಟ್ಟು ಇನ್ಕಮ್ ರಿಸೀವ್ ಮಾಡಿದ್ದು ಯುನೈಟೆಡ್ ಕಿಂಗ್ಡಮಲ್ಲಿ. ಅಂದರೆ ಇಲ್ಲಿ ಅಕ್ರೂಡ್ ಇನ್ ಇಂಡಿಯಾ. ಓಕೆ, ಇನ್ಕಮ್ ಈಸ್ ಅಕ್ರೂಡ್ ಇನ್ ಇಂಡಿಯಾ. ಸೊ ಇದು ಕೂಡ 3 ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. 12,000 ರುಪೀಸ್ ಆರ್ ಒ ಆರ್, ಎನ್ ಒ ಆರ್ ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ 20,000 ರುಪೀಸ್ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಜಪಾನ್. ಸೊ ಇದು ಕೂಡ ಹಾಗೆ ಸರ್ವಿಸ್ ಜಪಾನಲ್ಲಿ ಕೊಟ್ಟಿದ್ದಾರೆ, ಬಟ್ ಸ್ಯಾಲರಿ ರಿಸೀವ್ ಮಾಡಿದ್ದು ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ ರಿಸೀವ್ ಮಾಡಿದರೆ ಇದು 3 ಕೇಸಲ್ಲಿ ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. 20,000 ರುಪೀಸ್ ಇನ್ ಕೇಸ್ ಆಫ್ ಆರ್ ಒ ಆರ್, ಎನ್ ಒ ಆರ್ ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 5, ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಟ್ರೋಲ್ ಫ್ರಮ್ ಇಂಡಿಯಾ ಇನ್ ಶ್ರೀಲಂಕಾ 15,000 ರುಪೀಸ್ ರಿಸೀವ್ಡ್ ದೇರ್ ಆ್ಯಂಡ್ ರೆಮಿಟೆಡ್ ಟು ಇಂಡಿಯಾ. ಸೊ ರಿಸೀವ್ ಎಲ್ಲಾಗಿದೆ? ಶ್ರೀಲಂಕಾದಲ್ಲಿ ಬಿಸ್ನೆಸ್ ಮಾಡಿದ್ದಾರೆ, ಶ್ರೀಲಂಕಾದಲ್ಲಿ ರಿಸೀವ್ ಮಾಡಿದ್ದಾರೆ, ಬಟ್ ಬಿಸ್ನೆಸ್ ಕಂಟ್ರೋಲ್ ಮಾಡಿದ್ದು ಇಂಡಿಯಾದಿಂದ. ಬಿಸ್ನೆಸ್ ಕಂಟ್ರೋಲ್ ಇಂಡಿಯಾದಿಂದ ಮಾಡಿದರೆ ಓನ್ಲಿ ಆರ್ ಒ ಆರ್ ಮತ್ತು ಎನ್ ಒ ಆರ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ನಾನ್ ರೆಸಿಡೆಂಟಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಸೊ 15,000 ರುಪೀಸ್ ಆರ್ ಒ ಆರ್ ಮತ್ತು ಎನ್ ಒ ಆರ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ 6, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಬಾಂಗ್ಲಾದೇಶ್ ಫ್ರಮ್ ಬ್ಯಾಂಕ್ ಡೆಪಾಸಿಟ್ 4,000 ರುಪೀಸ್. ಸೊ ಇಲ್ಲಿ ಇನ್ಕಮ್ ಅರ್ನ್ ಮಾಡಿದ್ದು ಮತ್ತು ರಿಸೀವ್ ಮಾಡಿದ್ದು ಔಟ್ಸೈಡ್ ಇಂಡಿಯಾ ಇದೆ. ಸೊ ಇದು ಓನ್ಲಿ ಆರ್ ಒ ಆರ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. 4,000 ರುಪೀಸ್ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಆರ್ ಒ ಆರ್. ಸೊ ಎನ್ ಒ ಆರ್ ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ಇಂಟ್ರೆಸ್ಟ್ ಇನ್ ರೆಸ್ಪೆಕ್ಟ್ ಆಫ್ ಸೆಕ್ಯೂರಿಟೀಸ್ ಇನ್ ಅ ಫ್ರೆಂಚ್ ಕಂಪನಿ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಇಲ್ಲಿ ರಿಸೀವ್ ಎಲ್ಲಾಗಿದೆ? ಔಟ್ಸೈಡ್ ಇಂಡಿಯಾ. ಸೊ ಇನ್ಕಮ್ ಅಕ್ರೂ ಆಗಿದ್ದು ಕೂಡ ಔಟ್ಸೈಡ್ ಇಂಡಿಯಾನೇ ಅಕ್ರೂ ಆಗಿದೆ. ಸೊ ಇದು ಕೂಡ ಓನ್ಲಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ 10,000 ರುಪೀಸ್ ಇಟ್ ಈಸ್ ಟ್ಯಾಕ್ಸಬಲ್ ಓನ್ಲಿ ಇನ್ ಕೇಸ್ ಆಫ್ ಆರ್ ಒ ಆರ್.
ಸೊ NOR ಮತ್ತು ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು ಟ್ಯಾಕ್ಸೇಬಲ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ 8, ಸರ್ವ್ಡ್ ಫಾರ್ 2 months ಇನ್ ಇಂಡಿಯನ್ ಎಂಬಸಿ ಸಿಚುವೇಟೆಡ್ ಇನ್ ಸಿರಿಯಾ ಆ್ಯಂಡ್ ಸ್ಯಾಲರಿ ರಿಸೀವ್ಡ್ ದೇರ್ 20,000. ಸೊ ಇದು ಫಾರಿನಲ್ಲಿ ವರ್ಕ್ ಮಾಡಿದ್ದಾರೆ, ಫಾರಿನಲ್ಲಿ ರಿಸೀವ್ ಮಾಡಿದ್ದಾರೆ, ಬಟ್ ಇನ್ ಇಂಡಿಯನ್ ಎಂಬಸಿ ಇಂಡಿಯನ್ ಇನ್ಕಮ್ ಇದು, ಬಟ್ ಸಿರಿಯಾದಲ್ಲಿ ಸಿಚುವೇಟ್ ಆಗಿದೆ. ಸೊ ದಿಸ್ ಇಸ್ ಅ ಇಂಡಿಯನ್ ಇನ್ಕಮ್. 3 ಕೇಸಲ್ಲಿ ಕೂಡ ಇದು ಟ್ಯಾಕ್ಸೇಬಲ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಟ್ಯಾಕ್ಸೇಬಲ್ ಇನ್ ಆಲ್ ಕೇಸಸ್ 20,000 rupees ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ 9, ಬಿಸ್ನೆಸ್ ಪ್ರಾಫಿಟ್ ಅರ್ನ್ಡ್ ಇನ್ ಪಾಸ್ಟ್ ಬಟ್ ರೆಮಿಟೆಡ್ ಟು ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ಇಲ್ಲಿ ಪಾಸ್ಟ್ ಇನ್ಕಮ್ ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಸೊ ಇದು ನಾಟ್ ಟ್ಯಾಕ್ಸೇಬಲ್ ಆಗುತ್ತೆ, ಎಕ್ಸಮ್ಟ್ ಆಗುತ್ತೆ. ಸೊ ಈಗ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋಣ. ಇನ್ ಕೇಸ್ ಆಫ್ ROR ಇಟ್ ಈಸ್ 1,23,000. ದೆನ್ ಇನ್ ಕೇಸ್ ಆಫ್ NOR 1,09,000. and in case of non-resident it is a 94,000. This is the total income of a different residential status person, the same source of income. Okay, so this is our total income. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.